KPSC ನಡೆಸಿದಂತಹ WRD JE 313 ಪೋಸ್ಟು. ಆ ಎಕ್ಸಾಮ್ಸ್ ತುಂಬ ಕನ್ಫ್ಯೂಷನ್ ಆಗಿದೆ. ಅಂದರೆ ಎಲ್ಲ ಸ್ಟೂಡೆಂಟ್ಸ್ ಏನು ಕ್ಯಾನ್ಸಲ್ ಆಗುತ್ತಾ ಅಂತ ಅಂದ್ಕೊಂಡಿದ್ದೀರಾ. ಅದರಲ್ಲಿ ಯಾವುದೇ ತಿದ್ದುಪಡಿ ಆಗಿಲ್ಲ, ಹಾಗಾಗಿ ಆ ಎಕ್ಸಾಮ್ಸ್ ಯಾವುದು ಕ್ಯಾನ್ಸಲ್ ಆಗಲ್ಲ. ಅದಾದಮೇಲೆ ಗ್ರೂಪ್ ಬಿ ಎಕ್ಸಾಮ್ಸ್ ರಿಸಲ್ಟ್ಸ್ ಯಾವಾಗ ಅಂತ ಹೇಳಿ ತುಂಬ ಸ್ಟೂಡೆಂಟ್ಸ್ ಕೇಳಿದ್ರಿ. ಆ ಎಕ್ಸಾಮ್ಸ್ ರಿಸಲ್ಟ್ಸು ಕನ್ನಡ ಕಂಪಲ್ಸರಿ ಎಕ್ಸಾಮ್ಸ್ ರಿಸಲ್ಟ್ ಈ ಮಂತ್ ಎಂಡಲ್ಲಿ ಬರುತ್ತೆ. ಅದು ಬಂದಾದಮೇಲೆ ಅಕ್ಟೋಬರ್ ಎಂಡು ಇಲ್ಲ ನವಂಬರಲ್ಲಿ, ಅಕ್ಟೋಬರ್ ಎಂಡು ಮೋಸ್ಟ್ ಪ್ರಾಬಲಿ ಒಂದು ಫೈನಲ್ ರಿಸಲ್ಟ್ಸ್ 1:3 ಲಿಸ್ಟ್ ಬರುತ್ತೆ. ಓಕೆನಾ. ಅದಾದಮೇಲೆ AC ಸೆಟ್ ಎಕ್ಸಾಮ್ಸ್ ಕೇಳ್ತಾ ಇದ್ರಿ. AC ಸೆಟ್ ಎಕ್ಸಾಮ್ಸ್ ಯಾವುದೇ ಕಾರಣಕ್ಕೆ ಎಕ್ಸಾಮ್ಸ್ ಕ್ಯಾನ್ಸಲ್ ಆಗಲ್ಲ, ಅದು ಕೂಡ ರಿಸಲ್ಟ್ಸ್ ಆದಷ್ಟು ಬೇಗ ಬರುತ್ತೆ. ಎಲ್ಲರೂ ಎಕ್ಸಾಮ್ಸ್ ಏನು ಕ್ಯಾನ್ಸಲ್ ಆಗುತ್ತೆ ಕ್ಯಾನ್ಸಲ್ ಆಗಲ್ಲ ಅಂತ ಯಾವುದು ಕನ್ಫ್ಯೂಷನ್ ಬೇಡ. ಇವಾಗ ನಾವು ಇಷ್ಟೊತ್ತು ಏನು ಹೇಳಿದ್ದೀವಿ, 28 ಮತ್ತು 10/2024 ನಂತರ ಏನು ನೋಟಿಫಿಕೇಶನ್ ಆಗಿದೆ ಅಷ್ಟು ನೋಟಿಫಿಕೇಶನ್ಸು ಮತ್ತೊಮ್ಮೆ ಎಕ್ಸಾಮ್ಸ್ ಅಂದರೆ ನೋಟಿಫಿಕೇಶನ್ ಆಗುತ್ತೆ. ಮತ್ತು ಅದರಲ್ಲಿ ಯಾವುದಾದ್ರೂ ತಿದ್ದುಪಡಿ ಆಗಿದ್ರೆ, ಅದಕ್ಕೂ ಮುಂಚೆ ಯಾವುದಾದ್ರೂ ನೋಟಿಫಿಕೇಶನ್ ಆಗಿ 28/10/2024 ಆ ಹಿಂದೆ ಯಾವುದಾದ್ರೂ ನೋಟಿಫಿಕೇಶನ್ ಆಗಿ ಯಾವುದೇ ತಿದ್ದುಪಡಿ ಆಗಿದ್ರೆ ಅದು ಮಾತ್ರ ಎಕ್ಸಾಮ್ಸು ನೋಟಿಫಿಕೇಶನ್ಸ್ ಆಗುತ್ತೆ. KS ಬಂತಂದರೆ KS ಎಕ್ಸಾಮ್ಸ್ ಯಾಕೆ ಆಗಲ್ಲ ಅಂದರೆ, ಎಕ್ಸಾಮ್ ಯಾಕೆ ಕ್ಯಾನ್ಸಲ್ ಆಗಲ್ಲ ಅಂತಂದರೆ ಅದು ಏನಾದರೂ ತಿದ್ದುಪಡಿ ನೋಟಿಫಿಕೇಶನ್ಸು ಪ್ರಿಲಿಮ್ಸ್ ಅಷ್ಟೇ ಅನ್ವಯ ಆಗುತ್ತೆ. ಅದ್ರ ಏನಂದರೆ ಮೇನ್ಸ್ಗೆ ಅನ್ವಯ ಆಗಲ್ಲ. ಮೇನ್ಸ್ಗೆ 1:15 ರೇಷಿಯೋ ಇನ್ಕ್ರೀಸ್ ಮಾಡೋದಕ್ಕೆ ತಿದ್ದುಪಡಿ ಮಾಡಿದ್ದಷ್ಟೇ, ಬೇರೆ ಇನ್ಯಾವುದು ತಿದ್ದುಪಡಿ ಆಗಿಲ್ಲ. ನಾವು KS ಎಕ್ಸಾಮ್ಸ್ ಬಗ್ಗೆ ಕಾನೂನು ಹೋರಾಟ ಮಾಡ್ತಿದ್ವಿ. ಕನ್ನಡ ಏನು ಮಿಸ್ಟೇಕ್ಸ್ ಇದೆ KPSC ಎಕ್ಸೆಪ್ಟ್ ಮಾಡಿದೆ, ಅದ್ರ ಬಗ್ಗೆ ನಮ್ಮ ಕಂಪ್ಲೀಟ್ KPSC ಅಂದರೆ ಕೋರ್ಟಲ್ಲಿ ನಾವು ಈ ಒಂದು 23rd ಹಿಯರಿಂಗ್ ಇದೆ. ಕೋರ್ಟಲ್ಲಿ ನಮಗೆ ನ್ಯಾಯ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಆ ಕೋರ್ಟಲ್ಲಿ ನ್ಯಾಯ ಸಿಗುತ್ತೆ. ಸಿಗೋವರೆಗೂ ನಾವು ಫೈಟ್ ಮಾಡ್ತೀವಿ. ಎಲ್ರಿಗೂ ಒಳ್ಳೇದಾಗಬೇಕು KS ಕನ್ನಡ ಮೀಡಿಯಂ ಅಭ್ಯರ್ಥಿಗಳಿಗೆ. ಅದಕ್ಕೋಸ್ಕರ ಏನು ಬೇಕಾದ್ರೂ ನಾವು ಮಾಡ್ತೀವಿ. ಕ್ಯಾಟ್ ಇಲ್ಲ, ನೆಕ್ಸ್ಟ್ ಹೈಕೋರ್ಟ್ನ ಆದ್ಮೇಲೆ ಸುಪ್ರೀಂ ಕೋರ್ಟ್ ಬೇಕಾದ್ರೂ ಹೋಗ್ತೀವಿ. ಕನ್ನಡ ಅಭ್ಯರ್ಥಿಗಳಿಗೆ ನ್ಯಾಯ ಸಿಗಬೇಕು. KPSC ಎಕ್ಸೆಪ್ಟ್ ಮಾಡಿದೆ ಮತ್ತು ಹೈಕೋರ್ಟಲ್ಲಿ 306 ಜನಕ್ಕೆ ಮೇನ್ ಸಿಕ್ಕಿದೆ. ಎಲ್ರಿಗೂ ಒಳ್ಳೇದಾಗಲಿ. ನಮಗೆ ಕೋರ್ಟ್ ಮುಖಾಂತರ ಅದು KS ನ್ಯಾಯ ಸಿಗುತ್ತೆ. ಮಿಕ್ಕಿದ್ದು ಯಾವುದೇ ಡೌಟ್ಸ್ ಇದ್ದರೂ ದಯವಿಟ್ಟು ಅಕ್ಸಾ ಅಫಿಷಿಯಲ್ ಟೆಲಿಗ್ರಾಮ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಅದರಲ್ಲಿ ನೀವು ಮೆಸೇಜ್ ಹಾಕಿ, ನಾನು ನಿಮಗೆ ಎಲ್ಲ ಮಾಹಿತಿನೂ ಕೊಡ್ತೀವಿ ಅಕ್ಸಾ ಸಂಘಟನೆಯಿಂದ. ಥ್ಯಾಂಕ್ ಯು, ನಮಸ್ಕಾರ.